ವೆಲ್ಕಮ್ ಟು ಮೈ ಚಾನಲ್. ಟುಡೇ ಟ್ಯಾರೋ ಟ್ರೇಡಿಂಗ್. ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪ್ರೀತಿಯ ಪರಿಸ್ಥಿತಿ ಹೇಗಿದೆ, ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪ್ರೀತಿಯ ಪರಿಸ್ಥಿತಿಗಳು ಹೇಗಿದೆ. ಸೊ ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪರಿಸ್ಥಿತಿಗಳು ಹೇಗಿದೆ, ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪರಿಸ್ಥಿತಿಗಳು ಹೇಗಿದೆ, ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪ್ರೀತಿಯ ಒಂದು ಪರಿಸ್ಥಿತಿ ಹೇಗಿದೆ, ನೋಡುವಂಥ ನನ್ನ ವ್ಯೂವರ್ಸ್ ಪ್ರೀತಿಯ ಪರಿಸ್ಥಿತಿ ಹೇಗಿದೆ. ಸೊ ನಾನು ಇಲ್ಲೊಂದು 5 ಕಾರ್ಡನ್ನ ತೆಗೆದಿಡ್ತಾ ಇದ್ದೀನಿ. ಸೊ ಅದರಲ್ಲಿ ನಾನು ರೀಸನ್ ಹೇಳ್ತೀನಿ. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾಯಿದ್ರೆ ಅವ್ರ ಪರಿಸ್ಥಿತಿ ತುಂಬ ಚೆನ್ನಾಗಿಲ್ಲ. ಯಾಕಂದರೆ ಅವ್ರ ಪ್ರೀತಿಯಲ್ಲಿ ತುಂಬ ಸೆಪ್ರೇಷನ್ ಇದೆ, ಮತ್ತು ಲಾಂಗ್ ಡಿಸ್ಟೆನ್ಸ್ ಇದೆ, ಮತ್ತು ಈ ಪ್ರೀತಿಗೋಸ್ಕರ ಅವ್ರು ತುಂಬ ಅಳ್ತಾಯಿದ್ದೀರ. ಯಾಕಂದರೆ ಇಲ್ಲಿ ಮೂನ್ ಕಾರ್ಡ್ ಬಂದಿದೆ. ಸೊ ನಿಮ್ಮಿಬ್ಬರ ಮಧ್ಯೆ ತುಂಬ ಗಲಾಟೆಗಳಾಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ, ಮತ್ತು ಯಾವುದೋ ಒಂದು ಪರ್ಸ್ನಲ್ ಪ್ರಾಬ್ಲಮ್ನಿಂದ ತುಂಬ ತೊಂದರೆ ಆಗಿದೆ. ಸೊ ನಿಮ್ಮಿಬ್ಬರಿಗೂ ಸಪ್ರೇಷನ್ ಇದೆ. ಸೊ ಇಲ್ಲಿ ಈ ಪ್ರೀತಿಗೆ ಏಂಜಲ್ ಬ್ಲೆಸ್ಸಿಂಗು ಇದೆ. ಸೊ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಸೊ ನಿಮ್ಮಿಬ್ಬರಿಗೂ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ತುಂಬ ಪ್ರೀತಿ ಇದೆ. ಅವ್ರ ಹತ್ರ ದುಡ್ಡಿರ್ಬೋದು ಅಥವಾ ನಿಮ್ಮ ಹತ್ರ ದುಡ್ಡಿರ್ಬೋದು, ಇಬ್ಬರ ಹತ್ರನೂ ತುಂಬ ದುಡ್ಡಿರ್ಬೋದು. ಈ ಪ್ರೀತಿಯಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿದೆ. ಇಬ್ಬರಲ್ಲೂ ಒಂಥರ ಬದಲಾವಣೆ ಆಗ್ತದೆ. ಅದು ಡ್ರೆಸ್ಸಿಂಗ್ ಸ್ಟೈಲಲ್ಲಾಗಿರ್ಬೋದು, ಅಥವಾ ಆ್ಯಟಿಟ್ಯೂಡಲ್ಲಾಗಿರ್ಬೋದು, ಅಥವಾ ಕ್ಯಾರೆಕ್ಟರ್ಲಾಗಿರ್ಬೋದು, ಅಥವಾ ನಿಮ್ಮಿಬ್ಬರಿಗೂ ಒಬ್ರಿಗೊಬ್ರಿಗೂ ಮತ್ತೆ ಪ್ರೀತಿ ಇನ್ನೂ ಜಾಸ್ತಿ ಆಗ್ತಾ ಇರ್ಬೋದು. ಮತ್ತು ನಿಮಗೆ ಸ್ಟಕ್ ಸಿಚುವೇಷನ್ ಇದೆ, ಅದರಿಂದ ನೀವು ಹೊರಗಡೆ ಬರಬೇಕಾಗಿದೆ. ಸೊ ಈ ಪ್ರೀತಿಯಲ್ಲಿ ನೀವು ಆ್ಯಕ್ಷನ್ ತಗೊತಾ ಇದ್ದೀರ, ಮತ್ತು ಅವರು ಆ್ಯಕ್ಷನ್ ತಗೊತಾ ಇದ್ದಾರೆ. ಬಟ್ ಆ್ಯಕ್ಷನ್ ಮಾತ್ರ ಈಗ ಸ್ಟಾರ್ಟಿಂಗ್ ಇದೆ ಅಷ್ಟೇ. ಸೊ ನಿಮ್ಮಿಬ್ಬರ ಮಧ್ಯೆ ಒಂದು ತುಂಬ ಎಂಡಿಂಗ್ ಅನ್ನೋದು ಆಗೋಗಿದೆ. ಸೊ ಆದರೂ ನೀವು ಈ ಪ್ರೀತಿನ ಬಿಟ್ಕೊಡೋಕೆ ರೆಡಿ ಇಲ್ಲ. ಸೊ ನೀವಿನ್ನೂ ಪ್ರೀತಿಗೋಸ್ಕರ ಫೈಟ್ ಮಾಡ್ತಾಯಿದ್ದೀರ. ಸೊ ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪರಿಸ್ಥಿತಿ ಹೇಗಿದೆ, ಪ್ರೀತಿಯಲ್ಲಿ ಅವರ ಪರಿಸ್ಥಿತಿ ಹೇಗಿದೆ. ಸೊ 6 ಆಫ್ ಪೆಂಟಿಕಲ್ಸ್, ನಿಮಗೆ ಒಂಥರ ನ್ಯಾಯ ಅನ್ನೋದು ಬರಬೇಕಾಗಿದೆ. ಸೊ ಈ ಪ್ರೀತಿಯ ವಿಚಾರದಲ್ಲಿ ಒಂಥರ ನ್ಯಾಯ ಅನ್ನೋದು ಬರಬೇಕಾಗಿದೆ. ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ಈಗ ತುಂಬ ಚೆನ್ನಾಗಿಲ್ಲ. ನೀವು ತುಂಬ ಅಳ್ತಾ ಇದ್ದೀರ ಈ ಪ್ರೀತಿಗೋಸ್ಕರ. ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಬರ್ತಾಯಿದೆ ಅಂದರೆ, ನೀವು ಈ ಪ್ರೀತಿಗೋಸ್ಕರ ತುಂಬ ಎಫರ್ಟ್ಸ್ ಹಾಕ್ತಾಯಿದ್ದೀರ. ಮೊದಲೆಲ್ಲ ಫಸ್ಟ್ ಎಫರ್ಟ್ಸ್ ಹಾಕಿರ್ತೀರ, ಆ ಎಫರ್ಟ್ಸ್ ಎಲ್ಲ ಕೊಲ್ಯಾಪ್ಸ್ ಆಗೋಗಿರೋದನ್ನ ಮತ್ತೆ ನೀವು ಈಗ ಮತ್ತೆ ರೀಸ್ಟಾರ್ಟ್ ಮಾಡ್ತಾಯಿದ್ದೀರ ಪ್ರೀತಿನ. ಯಾಕಂದರೆ ಡೆತ್ ಕಾರ್ಡ್ ಬಂದಿದೆ, ರೀಸ್ಟಾರ್ಟ್ ಮಾಡ್ತಾಯಿದ್ದೀರ. ಸೊ ಟೋಟಲಾಗಿ ಈ ರೀಡಿಂಗಲ್ಲಿ ಏನು ಹೇಳಬೇಕಂದ್ರೆ, ಈ ಪ್ರೀತಿಯಲ್ಲಿ ನೀವು ತುಂಬ ಪೇಯ್ನ್ಫುಲ್ ಸಿಚುವೇಶನ್ ಕೂಡ ಅನುಭವಿಸ್ತೀರ. ತುಂಬ ಅಳ್ತಾಯಿದ್ರೆ ಅನಿಸುತ್ತೆ. ಮೋಸ್ಟ್ಲಿ ಮೂನು ಬರೋದು ರಾತ್ರಿ ಅಲ್ಲ. ಸೊ ರಾತ್ರಿ ಹೊತ್ತು ತುಂಬ ನೀವು ಜಾಸ್ತಿ ಅಳ್ತಾಯಿದ್ದೀರ ಅನಿಸುತ್ತೆ. ನೋಡ್ರಿ, ನೀವು ಅಳಬೇಡಿ. ಯಾಕೆ ಅಳ್ತೀರ? ಪ್ರೀತಿ ಸಿಗ್ಬೇಕು ಅಂದ್ಕೊಂಡ್ರೆ ಸಿಕ್ಕೇ ಸಿಗುತ್ತೆ, ಇಲ್ಲಾಂದರೆ ಇಲ್ಲ. ಪ್ರೀತಿಗೋಸ್ಕರ ಯಾಕೆ ಅಳ್ತಾಯಿದ್ರೆ? ನಾನು ಕೂಡ ಅದಕ್ಕೋಸ್ಕರ ಬರೀ ಪ್ರೀತಿ ಬಗ್ಗೆನೇ ಟ್ಯಾರೋ ಟ್ರೇಡಿಂಗ್ ಕೂಡ ಮಾಡ್ತಾಯಿದ್ದೀನಿ. ಪ್ರೀತಿ ತುಂಬ ದೊಡ್ಡದು, ಬಟ್ ಅಳಬಾರ್ದು ಅಷ್ಟೇ. ಬಟ್ ಇಬ್ಬರಿಗೂ ಪ್ರೀತಿ ಸಿಗಬೇಕಂದ್ರೆ ಸಿಕ್ಕೇ ಸಿಗುತ್ತೆ. ಸೊ ಟೆನ್ಷನ್ ಮಾಡ್ಕೊಂಡ್ರೆ ನಿಮ್ಮ ಪ್ರಯತ್ನ ನೀವು ಮಾಡ್ತಾಯಿದ್ರಲ್ಲ, ಹಾಗೆ ಕಂಟಿನ್ಯೂ ಮಾಡಿ ಅಷ್ಟೇ. ಸಿಗೋದಾದರೆ ಸಿಗುತ್ತೆ. ಬಟ್ ಆದರೆ ಓವರ್ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡಿ. ಓವರ್ ಪ್ರಯತ್ನ ಮಾಡೋಕ್ಕೋಗಿ ನೀವೇ ಎಫರ್ಟ್ಸ್ ಸಿಕ್ಕಾಕೊಂಡು ಮತ್ತೆ ಕಷ್ಟಗಳು ಅನುಭವಿಸ್ತಾರೆ ನೋಡಿ. ಅದೇ ಇಲ್ಲೇ ಓವರ್ ಎಫರ್ಟ್ಸ್ ಹಾಕಿ ಇಲ್ಲಿ ಟವರ್ ಮೂಮೆಂಟ್ ಬಂದಿದೆ, ಎಂಡಿಂಗ್ ಆಗೋಗಿದೆ. ಸೊ ಅಷ್ಟೇ, ಎಷ್ಟೋ ಅಷ್ಟೇ. ಈಗ ಇಬ್ಬರ ಕಡೆನೂ ಮ್ಯೂಚುವಲ್ ಪ್ರೀತಿ ಇದ್ದರೆ ಒಬ್ಬರನ್ನೊಬ್ಬರು ಬಿಟ್ಟೋಗೋಕ್ಕೆ ಚಾನ್ಸ್ ಇಲ್ಲ. ಸೊ ಅಲ್ವಾ? ಸೊ ಅದಕ್ಕೆ ನಾನು ಏನು ಹೇಳ್ತಿದ್ದೇನೆ ಅಂದರೆ, ಸೊ ನಿಮ್ಮ ಪ್ರೀತಿಗೆ ಬಿಟ್ಟಿದ್ದಷ್ಟೇ, ನಾನೇನೇ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ಇಬ್ಬರಿಗೂ ತುಂಬ ಪ್ರೀತಿ ಇದೆ. ಬಟ್ ಆದರೆ ನಿಮ್ಮಿಬ್ಬರಲ್ಲೇ ಈಗ ತುಂಬ ಟ್ರಾನ್ಸ್ಫಾರ್ಮೇಷನ್ ಬರ್ತಾಯಿದೆ. ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರೋದು. ಇಲ್ಲಿ ಅದಕ್ಕೆ ಮೂನ್ ಕಾರ್ಡ್ ಸಪ್ರೇಷನ್ ಬಂದಿದೆ. ಇಲ್ಲೆಲ್ಲೂ ಲವರ್ಸ್ ಕಾರ್ಡ್ ಬಂದೇ ಇಲ್ಲ, ಅಥವಾ ಇನ್ನೇನು ಬಂದಿಲ್ಲ. ಬಟ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಸೊ ನಿಮಗೆ ಈ ಪ್ರೀತಿಯಲ್ಲಿ ನ್ಯಾಯ ಅನ್ನೋದು ಬೇಕು. ಸೊ ಅದಕ್ಕೋಸ್ಕರ ನೀವು ಹೋರಾಡ್ತಾಯಿದ್ದೀರ, ಅದಕ್ಕೋಸ್ಕರ ಇನ್ನೂ ಆ್ಯಕ್ಷನ್ ತಗೊತಾನೆ ಇದ್ದೀರ. ನೀವು ಬಿಟ್ಬಿಡ್ಬೋದಾಯ್ತು ಈ ಪ್ರೀತಿನ, ಆದರೂ ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ?
ಒಂದು ಸಾರಿ ಪ್ರೀತಿ ಮಾಡಿದ್ಮೇಲೆ ಆ ಪ್ರೀತಿಗೆ ವ್ಯಾಲ್ಯೂ ಅನ್ನೋದೈತೆ. ಸೊ ಅದಕ್ಕಾಗಿ ನೀವು ಯಾರನ್ನೂ ಬಿಡೋಕ್ಕಾಗ್ತಿಲ್ಲ. ಈ ರೀಡಿಂಗ್ನ ಹುಡುಗ ನೋಡ್ತಾಯಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಅಥವಾ ಹುಡುಗಿ ನೋಡ್ತಾಯಿದ್ರೆ ಹುಡುಗನಿಗೆ ಅಂದ್ಕೊಳ್ಳಿ, ಇಬ್ರಿಗೂ ಅನ್ವಯ ಆಗುತ್ತೆ. ಇದು ಯಾವುದೇ ಥರ ಪ್ರೀತಿ ಆಗಿರ್ಬೋದು. ನಿಮ್ಗೆ ಅವ್ರನ್ನ ಕಂಡ್ರೆ ತುಂಬ ಇಷ್ಟ ಇದೆ, ಸೊ ಆ ಪ್ರೀತಿನ ಪಡ್ಕೊಬೇಕು ಅಂದ್ಕೊಂಡಿದ್ರೆ. ಬಟ್ ಆದರೆ ನಿಮ್ಮೊಂದು ಮಧ್ಯೆ ಏನೋ ಒಂದು ತುಂಬ ಎಂಡಿಂಗ್ಸ್ ಆಗಿದೆ. ಬಟ್ ಆದರೆ ನೀವು ಈ ಪ್ರೀತಿನ ಉಳಿಸ್ಕೊಬೇಕು ಅಂದ್ಕೊಂಡಿದ್ದೀರ. ಸೊ ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಪ್ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ ಬರ್ಬೇಕಂತ ನೀವು ಅಂದ್ಕೊಳ್ತಿದ್ದೀರ. ಅದೇ ನೀವು ಎಷ್ಟು ಸ್ಟಕ್ಕಾಗಿ ಸಿಚುವೇಶನ್ಸ್ ಇದ್ರೂ ಅದರಿಂದ ಹೊರಗಡೆ ಬರ್ತಾಯಿದ್ರೆ, ಎಷ್ಟೇ ನಿಮಗೆ ಎಂಡಿಂಗ್ಸ್ ಆಗೋದ್ರೂ ಮತ್ತೆ ಹೊಸ್ದಾಗಿ ಮತ್ತೆ ನಿಮ್ಮನ್ನು ನೀವು ಬದಲಾಯಿಸ್ಕೊಂಡು ಮತ್ತೆ ಈ ಪ್ರೀತಿಗೋಸ್ಕರ ಆ್ಯಕ್ಷನ್ ತಗೊತಿದ್ರ. ಟ್ರಾನ್ಸ್ಫಾರ್ಮೇಷನ್ ಆಗಿ ಸ್ಟಕ್ ಸಿಚುವೇಶನ್ನಿಂದ ಹೊರಗಡೆ ಬಂದು ಒಂದು ವಿಷಯದಲ್ಲಿ ನೀವು ಈ ಪ್ರೀತಿಯಲ್ಲಿ ಸ್ಟಕ್ ಆಗಿಬಿಡ್ತು, ಅದರಿಂದ ಹೊರಗಡೆ ಬಂದು ಮತ್ತೆ ಆ್ಯಕ್ಷನ್ ತಗೊತಿದ್ರ. ಮತ್ತೆ ಆ್ಯಕ್ಷನ್ ತಗೊಂಡ್ರೆ ಮತ್ತೆ ಟವರ್ ಮೂಮೆಂಟ್ಸ್ ಬರ್ತದೆ, ಮತ್ತೆ ಎಫರ್ಟ್ಸ್ ಆಗ್ತಾಯಿದ್ರ. ಯಾಕಂದರೆ ಇಲ್ಲಿ ನಿಮಗೆ ನ್ಯಾಯ ಬೇಕು ಈ ಪ್ರೀತಿಯಲ್ಲಿ. ಸೊ ಇಲ್ಲಿ ಅದೇ ಮತ್ತೆ ಹೇಳ್ತದೆ 6 ಆಫ್ ಪೆಂಟಿಕಲ್ಸ್ ಕಾರ್ಡ್ ಕೂಡ. ಆದರೆ ಒಬ್ರಿಗೊಬ್ರು ಪ್ರೀತಿ ಇದೆ. ಸೊ ಅದಕ್ಕೆ ಒಬ್ರಿಗೋಸ್ಕರ ಒಬ್ರು ತುಂಬ ಹೇಳ್ತಾಯಿದ್ರೆ ಮೂನು ಸಪ್ರೇಷನ್ ಎನರ್ಜಿ ಬಂದಿದೆ. ಇದು ಸುಮ್ಮನೆ ಬರಲ್ಲ ಈ ಮೂನ್ ಕಾರ್ಡ್. ಒಬ್ರಿಗೊಬ್ರು ಪ್ರೀತಿ ಇದ್ರೇನೆ. ಈಗ ಒಬ್ಬರೇ ಒಂದು ಸೈಡ್ ಲವ್ ಮಾಡ್ಕೊಂಡಿದ್ರೆ ಅವರಲ್ಲಿ ಏನು ಪ್ರೀತಿ ಇರುತ್ತೆ? 2 ಸೈಡು ಲವ್ ಇರುತ್ತೆ. ಒಬ್ಬರಿಂದ ಒಬ್ರು ಯಾರು ಸುಮ್ಮನೆ ಹೋಗಲ್ಲ. ಸುಮ್ಮನೆ ಹೋದರೆ ಅದು ಏನಕ್ಕೆ? ಅದು ಲವ್ ಅಲ್ಲ, ಎಂಥದಲ್ಲ. ಸೊ ಹಾಗಾಗಿ ಒಬ್ರನ್ನೊಬ್ರು ಪ್ರೀತಿ ಇದೆ. ಸೊ ಇದು ಈ ಪರಿಸ್ಥಿತಿ ನೋಡೋಣ ರೀ. ಈ ಪ್ರೀತಿಯಿಂದ ನನ್ನ ನೋಡೋವಂಥ ವ್ಯೂವರ್ಸ್ ಅವರು ಹೊರಗೆ ಬರ್ತಾರಾ? ಈ ಪ್ರೀತಿಯಲ್ಲಿ ಅವರ ಪರಿಸ್ಥಿತಿ ಮುಂದೆ ಬದಲಾಗುತ್ತಾ? ಈ ಪ್ರೀತಿಯಲ್ಲಿ ಅವರ ಪರಿಸ್ಥಿತಿ ಮುಂದೆ ಬದಲಾಗುತ್ತೆ. ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪ್ರೀತಿ ಪರಿಸ್ಥಿತಿ ಮುಂದಕ್ಕೆ ಬದಲಾವಣೆಗೆ ಚೆನ್ನಾಗಾಗುತ್ತಾ? ಎಸ್, ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎಸ್ ಸ್ವಲ್ಪ ಬದಲಾವಣೆ ಆಗುತ್ತೆ. ಫೈರ್ ಎನರ್ಜಿ ಬಂದಿದೆ. ಆದಷ್ಟು ಬೇಗ ಈ ಪ್ರೀತಿಯಲ್ಲಿ ಚೇಂಜಸ್ ಬರುತ್ತೆ. ಸೊ ನಿಮ್ಮ ಪ್ರಯತ್ನ ನೀವು ಮಾಡಿ. ನೀವು ಆಲ್ರೆಡಿ ಆ್ಯಕ್ಷನ್ ಕೂಡ ತಗೊಂಡಿದ್ದೀರ. ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರೆ ನೀವು ಆಲ್ರೆಡಿ ಆ ಕೆಲಸಗಳು ಕೂಡ ಮಾಡ್ತಾಯಿದ್ದೀರ ಪ್ರೀತಿಗೋಸ್ಕರ. ಸೊ ಇಲ್ಲಿ ಯಾರಾದರೂ ಪ್ರೀತಿ ಮಾಡ್ತಾ ಇರ್ಬೋದು. ಸೊ ನಿಮ್ಗೆ ಪ್ರೀತಿಗೆ ಸಂಬಂಧಪಟ್ಟಿದ್ದಷ್ಟೇ. ಇಲ್ಲಿ ವಯಸ್ಸು ಏಜ್ ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಪರ್ಸ್ನಲ್ಲು. ಸೊ ಈ ಪ್ರೀತಿಯಲ್ಲಿ ನಿಮ್ಗೆ ಒಂಥರ ಅಳ್ತಾಯಿದ್ದೀರ. ಸೊ ಆ ಪ್ರೀತಿಯಲ್ಲಿ ಅಳೋದು ನಿಲ್ಲಿಸಿ ಎಷ್ಟಾಗುತ್ತೋ ಅಷ್ಟು ಆ್ಯಕ್ಷನ್ ತಗೊಳ್ಳಿ. ಹೆಂಗೆ ಯಾವ ರೀತಿ ಏನಾಗಬೇಕೋ ಅದು ಹಾಗೇ ಆಗುತ್ತೆ. ಸಮಯನ ಯಾರೂ ನಿಲ್ಸೋಕ್ಕಾಗಲ್ಲ. ಸೊ ಯಾವ ಟೈಮ್ಗೆ ಏನಾಗಬೇಕೋ ಅದೆಲ್ಲ ಹಾಗೇ ಆಗುತ್ತೆ. ಸೊ ಇದು ಇವತ್ತಿನ ಟ್ಯಾರೋ ರೀಡಿಂಗ್. ಈ ರೀಡಿಂಗ್ ಯಾರೆಲ್ರಿಗೂ ಇಷ್ಟ ಆಯಿತೋ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ರೀತಿ ಮೋರ್ ವೀಡಿಯೋಸ್ಗಾಗಿ ನನ್ನ ಚಾನಲ್ ಲೈಕ್ ಮತ್ತು ಶೇರ್ ಮಾಡಿ. ಇನ್ನೂ ಈ ಪ್ರೀತಿನದಾಗಿ ಹೊಸ ಅಪ್ಡೇಟ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಇವತ್ತಿನ ಟ್ಯಾರೋ ರೀಡಿಂಗು. ಸೊ ಈ ಟ್ಯಾರೋ ರೀಡಿಂಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಅಷ್ಟೆ. ನಿಮಗೆಲ್ಲ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಏನು ಬೇಡ. ಈ ವಿಡಿಯೋ ಎಲ್ರಿಗೂ ರೆಸನೇಟ್ ಆಯಿತೋ ಅವರೆಲ್ಲರೂ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ರೆಸನೇಟ್ ಆಗಿಲ್ಲ ಅವರು ವೀಡಿಯೋನ ಸ್ಕಿಪ್ ಮಾಡಿ. ಸೊ ಅಷ್ಟೇ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ಎಷ್ಟು ಜನರಿಗೆ ರೆಸನೇಟ್ ಆಗುತ್ತೋ ಅಷ್ಟು ಜನ ಮಾತ್ರ ತಗೊಳ್ಳಿ. ಯಾರಿಗೆ ರೆಸನೇಟ್ ಆಗಿಲ್ಲ ಅವ್ರು ತೊಗೊಂಬೇಡಿ ಅಷ್ಟೆ. ಸೊ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನು ನಡೀತಾ ನನಗೆ ಗೊತ್ತಿಲ್ವಲ್ಲ, ಅಥವಾ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. ಸೊ ಅವ್ರವ್ರ ವಿಚಾರಕ್ಕೆ ತಕ್ಕಂಗೆ ಅಷ್ಟೇ. ಸೊ ಎಷ್ಟು ರೆಸನೇಟ್ ಆಗುತ್ತೋ ಅಷ್ಟು ತಗೊಳ್ಳಿ ಅಷ್ಟೆ. ಸೊ ಈ ರೀಡಿಂಗ್ ಇದು ಇವತ್ತಿನ ರೀಡಿಂಗ್ ಆಯಿತು. ನಾನು ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.